ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಗೆ ಚಾಲನೆಯನ್ನ ನೀಡಿದ ಎಚ್ಡಿಕೆ ಮತ್ತು ಅಶೋಕ್. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಬಿಡದಿಯ ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. 3 ದಿನ ನಡೆಯುವಂತಹ ಪಾದಯಾತ್ರೆ ಇದು. 38 ಕಿಲೋಮೀಟರ್ಸ್ ಆಗುತ್ತೆ ಈ ಪಾದಯಾತ್ರೆಗೆ ಚಾಲನೆ ಕೊಟ್ಟಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು, ರೈತರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನ ಅಡಿ ನಡೀತಾ ಇರುವಂತಹ ಪಾದಯಾತ್ರೆ. ಬೈರಮಂಗಲದಲ್ಲಿ ಈ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್, ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಸಂಸದ ಮಲ್ಲೇಶ್ ಬಾಬು, ಶಾಸಕರಾದ ಶರಣಗೌಡ ಕಂದಕೂರ್, ಸ್ವರೂಪ್, ಜಿಡಿ ಹರೀಶ್, ಹೀಗೆ ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು, ಕಾರ್ಯಕರ್ತರು, ರೈತರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಪಾದಯಾತ್ರೆ ಆರಂಭ ಆಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಈಗಾಗಲೇ ಜೆಡಿಎಸ್ ಹಲವು ಹೋರಾಟಗಳನ್ನು ಮಾಡಿದೆ. ಈ ಪಾದಯಾತ್ರೆಗೆ ಇದೀಗ ವಿಪಕ್ಷ ಬಿಜೆಪಿಯೂ ಕೂಡ ಸಾಥನ್ನ ನೀಡಿದೆ. ರೈತರ ಭೂಮಿಯನ್ನ ಕಸಿದುಕೊಳ್ತಿದ್ದಾರೆ. ದುಡ್ಡಿನ ಆಸೆಯನ್ನ ತೋರಿಸಿ ರೈತರ ಮೇಲೆ ಈ ರೀತಿಯ ದಬ್ಬಾಳಿಕೆಯನ್ನು ಮಾಡುವುದು ಸರಿಯಲ್ಲ ಅನ್ನೋದು ವಿಪಕ್ಷಗಳ ಆರೋಪ, ಆಕ್ರೋಶ. ರೈತರ ಹೋರಾಟಕ್ಕೆ ಬೆಂಬಲ ಕೊಡಲು ಇಂದಿನ ಪಾದಯಾತ್ರೆ. ಟಿವಿ9ಗೆ ಎಚ್ಡಿ ಕುಮಾರಸ್ವಾಮಿಯವರ ಹೇಳಿಕೆ. ಜನರ ಅಭಿಪ್ರಾಯದ ವಿರುದ್ಧ ಹೋಗಬೇಡಿ ಅಂತ ಸಂದೇಶವನ್ನ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಈಗಾಗಲೇ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಇದ್ದಾರೆ, ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದೀರಾ, ನಿಮ್ಮ ಹೋರಾಟ ಹೇಗಿರುತ್ತೆ? ಇದು ಒಂದು ಕಡೆ ಜನಾಭಿಪ್ರಾಯದ ವಿರುದ್ಧ ಹೋಗಬೇಡಿ, ಜನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಗೌರವಯುತವಾಗಿ ಸರ್ಕಾರ ನಡೀಲಿ ಅಂತಕ್ಕಂಥ ಒಂದು ಸಂದೇಶ ಕೊಡಬೇಕು. ಇದರ ಮಧ್ಯದಲ್ಲಿ ಜನಾಭಿಪ್ರಾಯನ ತಿರಸ್ಕಾರ ಮಾಡಿ ಉದ್ದಡತನದಲ್ಲಿ ಹೋಗ್ತೀವಿ ಅಂದರೆ ಇದು ಅಂತಿಮವಾಗಿ ಒಂದು ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಅವಕಾಶ ಏನಿದೆ. ಆ ಕಾನೂನಿನ ವ್ಯಾಪ್ತಿನಲ್ಲಿ ನಮ್ಮ ರೈತರು ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಯಾರು ಭೂಮಿ ಕಳ್ಕೊಳ್ತಕ್ಕಂಥ ರೈತರಿದ್ದಾರೆ ಅವರು ಹೋರಾಟ ನಡೀತಾ ಇದೆ. ಅದರ ಜೊತೆಗೆ 516 ದಿನದ ಈ ಭಾಗದ ರೈತರ ಒಂದು ಧರಣಿ ಏನಿದೆ ಅದರ ಪರವಾಗಿ ಇವತ್ತು ಪಾದಯಾತ್ರೆಯ ಕಾರ್ಯಕ್ರಮ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಕ್ಕೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದೊಂದು ಪಾದಯಾತ್ರೆ ಏನಿದೆ ಇದು ಬಿಜೆಪಿ ಜೆಡಿಎಸ್ನ ಪ್ರಾಯಶ್ಚಿತ್ತದ ಯಾತ್ರೆ ಅಂತ ಹೇಳಿ. ಅದರಲ್ಲಿ ಸಂಶಯನೇ ಇಲ್ಲ, ಇದು ಪ್ರಾಯಶ್ಚಿತ ಯಾತ್ರೆನೇ. ಯಾಕೆ ಅಂದರೆ ಈ ಭಾಗದ ರೈತರಲ್ಲಿರ್ತಕ್ಕಂಥ ಭಾವನೆ, ಈ ರಾಜ್ಯದ ರೈತರಲ್ಲಿರ್ತಕ್ಕಂಥ ಭಾವನೆ, ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ತಂದುವಲ್ಲ ಅಂತಕ್ಕಂಥ ಜನರಲ್ಲಿ ಇವತ್ತೇನು ಆ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಇಂಥ ಸರ್ಕಾರವನ್ನು ರಾಜ್ಯದಲ್ಲಿ ತಂದಿದ್ದಕ್ಕೆ ನಮ್ಮ ಪ್ರಾಯಶ್ಚಿತ್ತದ ಯಾತ್ರೆ ಅನ್ನೋದನ್ನು ಇವತ್ತು ರೈತರು ಮಾಡ್ತಾ ಇದ್ದಾರೆ. ರೈತರನ್ನ ಎತ್ಕಟ್ಟು ಕೆಲಸವನ್ನ ಜೆಡಿಎಸ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರೈತರನ್ನ ಎತ್ಕಟ್ಟು ಏನಾಗಬೇಕು? ಇವತ್ತು ರೈತರ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ಶಕ್ತಿ ತುಂಬಲಿಕ್ಕೆ ನಾವು ಸೇರಿದ್ದೀವಿ ಹೊರತು ಇಲ್ಲಿ ಯಾರ ವಿರುದ್ಧ ಇನ್ಯಾರನ್ನೋ ಎತ್ಕಟ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಅಲ್ಲ. ಕೇವಲ ಪಾದಯಾತ್ರೆಗೆ ಅಷ್ಟೇ ಸೀಮಿತವಾಗುತ್ತಾ ಈ ಹೋರಾಟವನ್ನ ಕುಮಾರಸ್ವಾಮಿ ಅವರು ಬಿಜೆಪಿಯವರು ಸೇರಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರ? ಇಲ್ಲಿ ಈ ಪಾದಯಾತ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅನ್ನೋದು ಮೊದಲೇ ಹೇಳಿದ್ದೇನೆ. ಅದರ ಜೊತೆಗೆ ಈ ಭಾಗದ ರೈತರುಗಳು ಈಗಾಗಲೇ ಭೂಮಿಯನ್ನು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನ್ಯಾಯಾಲಯಗಳ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ, ಅರ್ಜಿಗಳು ಹಾಕ್ಕೊಂಡಿದ್ದಾರೆ. ಅಲ್ಲಿ ಹೋರಾಟ ಮುಂದುವರಿತದೆ. ಅಂತಿಮವಾಗಿ ಈ ದೇಶದ ನಮ್ಮ ಕಾನೂನು ವ್ಯವಸ್ಥೆ ಒಳಗೆ ನ್ಯಾಯಾಲಯದಿಂದಲೇ ನಮಗೆ ಅಂತಿಮವಾದಂಥ ಒಂದು ಜಯ ದೊರಕಬೇಕು. ಆ ನಿಟ್ಟಿನಲ್ಲಿ ಅದು ಮುಂದುವರಿತದೆ. ನಮ್ಮ ಭಾಗದ ರೈತರುಗಳು ಈಗಾಗಲೇ ನ್ಯಾಯಾಂಗದ ಬಾಗಲನ್ನು ತಟ್ಟಿದ್ದಾರೆ, ಅಲ್ಲಿ ನಡೀತಾ ಇದೆ. ಅಭಿವೃದ್ಧಿಯನ್ನ ಕುಮಾರಸ್ವಾಮಿ ಅವರು ಸಹಿಸ್ತಾ ಇಲ್ಲ, ಅಭಿವೃದ್ಧಿ ಆಗೋದನ್ನ ಸಹಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಯಾರ ಅಭಿವೃದ್ಧಿಯ ಹೆಸರಿನಲ್ಲಿ ಯಾವೊಂದು ದರೋಡೆ ಕೆಲಸ ನಡೀತಾ ಇದೆ ಅದಕ್ಕೆ ನಮ್ಮ ವಿರೋಧ ಇದೆ. ಅಭಿವೃದ್ಧಿಗೆ ನಾವು ವಿರೋಧ ಮಾಡಲ್ಲ, ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ, ಅಭಿವೃದ್ಧಿ ಪರವಾಗಿದ್ದೇವೆ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ದರೋಡೆ ಯಾಕೆ ಮಾಡಿದ್ದಾರೆ? ನಾನು ನಿನ್ನೆ ದಿನ ಹೇಳಿದೆ, ಯಾವ ಒಂದು ನೈಸ್ ಕಂಪನಿ
BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಯಾವೊಂದು ಯೋಜನೆ ತರ್ತೀವಿ ಅಂತ ಹೇಳಿ ಹೊರಟರು, ಅಂಥ ದರೋಡೆಕೋರರ ಜೊತೆ ಸೇರಿ ಈಗಿನ ಮುಖ್ಯಮಂತ್ರಿ ಏನೇನು ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ರೈತರು ಭೂಮಿ ಕೊಟ್ಟಿದ್ದಾರೆ, ಇದು ಆ ರೈತರಿಂದ ದಬ್ಬಾಳಿಕೆ ಮಾಡಿ ಭೂಮಿ ಕಿತ್ಕೊಂಡಿದ್ದಾರೆ, ಮನೆಗಳನ್ನು ಹೊಡೆದಾಕಿದ್ದಾರೆ ಆ ನೈಸ್ ಪ್ರಾಜೆಕ್ಟ್ನ ಹೆಸರಿನಲ್ಲಿ. ಇವತ್ತು ಅಂಥ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ನಿನ್ನೆ ಕೋರ್ಟ್ನಲ್ಲಿ ಆದೇಶ ಕೊಟ್ಟಿದ್ದಾರೆ ಕಳೆದ 10 ದಿನಗಳ ಹಿಂದೆ. ಇದು ಅತ್ಯಂತ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡ ಹಗರಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನ್ಯಾಯಾಲಯ. ನಾನು ಹೇಳ್ತಿರೋದಲ್ಲ. ಇವತ್ತು ಈ ಸರ್ಕಾರ ಯಾತಕ್ಕೆ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಈ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ. ಇದರ ವಿರುದ್ಧವೇ ನಮ್ಮ ಹೋರಾಟ. ಅಲ್ಲಿ 20 ವರ್ಷದಿಂದ ಹಣ ಕೊಡದೆ ಆ ರೈತರು ಭೂಮಿನ ಲಪಟಾಯಿಸಿ ಆ ಕಂಪ್ನಿ ಇವತ್ತು ಜಾಯಿಂಟ್ ವೆಂಚರ್ಗಳು, ಮಾರ್ಟ್ಗೇಜು, ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ ಜೊತೆ ವ್ಯವಹಾರ ಮಾಡ್ಕೊಂಡು ಆಮೇಲೆ ಟೋಲ್ನ ಇವತ್ತು ಇಲ್ಲಿಗಲ್ ವೇನಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ಇವರು ಬೆಂಬಲ ಕೊಟ್ಟಿರ್ತಕ್ಕಂಥ ಈ ದರಿದ್ರ ಸರ್ಕಾರ, ಇವರು ಅಭಿವೃದ್ಧಿ ಮಾಡಾರ, ಇವರು ಜನಗಳ ಪರವಾಗಿದ್ದಾರಾ? ಇದ್ರ ವಿರುದ್ಧವೇ ನಮ್ಮ ಹೋರಾಟ ಇರೋದು. ಕ್ಯಾಮರಾಮನ್ ಪ್ರೇಮ್ ಜೊತೆ ಸುನಿಲ್, TV9 ಬಿಡದಿ.